It's a very difficult time for all of us. I was just listening to the list of names that brother was announcing, those who are affected by COVID. ಈ ದಿನಗಳು ನಾವು ಬಹಳ ಸಂಕಷ್ಟದ ದಿನಗಳಲ್ಲಿ ದಾಟಿ ಹೋಗುತ್ತಿದ್ದೇವೆ. ನಾವು ಅನೌನ್ಸ್ಮೆಂಟ್ ಅಲ್ಲಿ ಕೇಳಿಕೊಂಡಂತ ಅನೇಕ ನಮ್ಮ ಪ್ರಿಯ ಸಹೋದರ ವಿಷಯದಲ್ಲಿ ನಾವು ಕೇಳುವಾಗ between us and death there is only one touch. That's the difference that we have now. ನಮಗೂ ಮತ್ತು ಸಾಯುತ್ತಿರುವಂತವರ ಮಧ್ಯದಲ್ಲಿ ಒಂದೇ ಒಂದು ವ್ಯತ್ಯಾಸ. ವಾಟ್ ಇಸ್ ದಟ್ ಬ್ರದರ್? One touch. ಒಂದು ಸ್ಪರ್ಶ ಅಡ್ಡಿ ವ್ಯತ್ಯಾಸ ಇದೆ. That is the situation now, and we are thankful to God that He has protected us. ಈ ಪರಿಸ್ಥಿತಿಯಲ್ಲಿ ದಾಟಿ ಹೋಗುತ್ತಿರುವಂತ ಸಮಯದಲ್ಲಿ ದೇವರು ನಮ್ಮನ್ನು ಕಾಪಾಡುತ್ತಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. It is also possible that we will get discouraged and disappointment during this time. ಅದೇ ಸಮಯದಲ್ಲಿ ಈಗ ನಾವು ಅನೇಕ ವಿಷಯಗಳಲ್ಲಿ ನಿರಾಶರಾಗಿದ್ದೇವೆ ಮತ್ತು ಸೋತು ಹೋಗಿದ್ದೇವೆ. Now when we get discouraged, we think that it is only for me, not for great people or big leaders. They have no problem. Only for me, I get discouraged. We may think ಯಾವಾಗ like that. ನಾನು ಇಂಥ ಒಂದು ತೊಂದರೆಯಲ್ಲಿ ಸಿಕ್ಕಿಕೊಳ್ಳುತ್ತೇನೆ, ಆಗ ನಾನು ಅಂದುಕೊಳ್ಳುವುದೇನೆ ಅಂತ ಹೇಳಿದ್ರೆ, ನನಗೊಬ್ಬನಿಗೆ ಈ ಕಷ್ಟ ಬಂದಿದೆ, ಬೇರೆಯವರು ಅನುಕೂಲಸ್ಥರು ಚೆನ್ನಾಗಿರುವವರಿಗೆ ಈ ಬಾಧೆ ಇಲ್ಲ ಅಂತೇಳಿ ನಾನು ನೆನೆಸಿಕೊಳ್ಳುತ್ತೇನೆ. Today we read about a man who was so courageous and brave, yet he was going through a period of discouragement. ಈ ದಿನದಲ್ಲಿ ಈ ತರದ ಒಬ್ಬ ವ್ಯಕ್ತಿ ಬಹಳ ಧೈರ್ಯದಿಂದಲೂ ಸಾಹಸದಿಂದಲೂ ಕಾರ್ಯಗಳನ್ನು ಮಾಡಿದ ಒಬ್ಬ ದೇವರ ಸೇವಕ ತಾನು ಕುಗ್ಗಿ ಹೋದಂತ ಪರಿಸ್ಥಿತಿಯಲ್ಲಿ ದಾಟಿ ಹೋಗಿದಂತ ವಿಷಯದಲ್ಲಿ ನಾವು ಕಲಿಯಲಿಕ್ಕೆ ಹೋಗುತ್ತೇವೆ. Elijah was a great man of God. ಎಲಿಯನು ದೇವರ ಒಬ್ಬ ದೊಡ್ಡ ಸೇವಕನು. When he challenged the king of Israel, Ahab, he was doing something that is unimaginable for many of us. ಯಾವಾಗ ಇಸ್ರಾಯೇಲರ ಅರಸನಾದ ಆಹಾಬನ ಮುಂದೆ ಎಲಿಯನು ಮಾತನಾಡಿ ತನ್ನ ದೇವರ ಕಾರ್ಯಗಳನ್ನು ತೋರಿಸಿದನೋ, ಆಗ ನಮಗೆ ಗೊತ್ತಾಗ್ತಾ ಇದೆ ಈ ಎಲಿಯನು ಒಬ್ಬ ದೊಡ್ಡ ಪ್ರವಾದಿ ಎಂಬುದಾಗಿ. In chapter 17 of 1 Kings, we read that Elijah just went to the king and said, "It's not going to rain until I say so." ನಾವು ನೋಡ್ತೇವೆ 17ನೇ ಅಧ್ಯಾಯದಲ್ಲಿ, 1ನೇ ಅರಸುಗಳು 17ನೇ ಅಧ್ಯಾಯದಲ್ಲಿ ಇಸ್ರಾಯೇಲರ ಅರಸನಾದ ಅಹಾಬನ ಮುಂದೆ ನಿಂತ ಎಲಿಯನು ಆತನಿಗೆ ಹೇಳ್ತಾ ಇದ್ದಾನೆ, ನಾನು ಹೇಳದ ವಿನಃ ಮಳೆ ಬೀಳುವುದಿಲ್ಲ ಎಂಬುದಾಗಿ. Now we also understand that Elijah was having a very uncommon or unusual kind of dress. ನಮಗೆ ಗೊತ್ತು, ನಾವು ತಿಳ್ಕೊಳ್ಳುತ್ತೇವೆ, ಎಲಿಯನು ವಾಸ ಮಾಡುತ್ತಿದ್ದಂತ ದಿನಗಳು ನಮ್ಮ ದಿನಗಳಾಗಿಯೇ ಬಹಳ ಇಕ್ಕಟ್ಟಿನ ದಿನಗಳು ಅದಾಗಿದ್ದು. Now he used to dress up in a weird way. Excuse me? Elijah's clothes were different from common people. ಎಲಿಯನು ಉಟ್ಟುಕೊಳ್ಳುತ್ತಿದ್ದ ಉಡುಪು ಸಾಧಾರಣ ಜನರಿಗಿಂತಲೂ ಭಿನ್ನವಾಗಿತ್ತು. So when the king saw him, probably he thought he must be a weird or crazy person. ಇಂಥ ವಿಚಿತ್ರವಾದ ಬಟ್ಟೆಗಳನ್ನು ಧರಿಸಿಕೊಂಡಿದ್ದಂತ ಎಲಿಯನನ್ನು ಅರಸನಾದ ಅಹಾಬನು ನೋಡಿದಾಗ ಇವನು ಒಬ್ಬ ವಿಚಿತ್ರ ಅಥವಾ ಇವನು ಏನೋ ಒಂದು ಯಾವ ತರದಲ್ಲಿ ಒಬ್ಬ ತಿರುಕನ ಹಾಗಿದ್ದಾನೆ ಎಂಬುದಾಗಿ ಅಹಾಬನು ನೆನೆಸಿದನು. Moreover, the things that he said was also crazy. Without my word, it's not going to rain, he said. Rain or dew, okay, will not be there. ಮತ್ತು ಎಲಿಯನು ಹೇಳಿದ ಮಾತುಗಳು ಕೂಡ ಒಂದು ತರದ ವಿಚಿತ್ರವಾಗಿತ್ತು. ಏನಂತ ಹೇಳಿದ್ರೆ, ನಾನು ಹೇಳದ ವಿನಃ
ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ. I believe Ahab did not take him very seriously in the beginning. ನಾನು ನೆನೆಸ್ತೀನಿ, ಅರಸನಾದ ಅಹಾಬನು ಎಲಿಯನ ಮಾತುಗಳಿಗೆ ಲಕ್ಷ್ಯ ಕೊಡಲಿಲ್ಲ ಪ್ರಾರಂಭದಲ್ಲಿ. Because later we read that King Ahab wanted to search and find out Elijah wherever he was hiding. ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ನೋಡುತ್ತೇವೆ, ಈ ಎಲಿಯನು ಎಲ್ಲಿ ಅಣಗಿಕೊಂಡಿದ್ದಾನೆ ಎಂಬುದನ್ನು ಹುಡುಕುವುದಕ್ಕೋಸ್ಕರವಾಗಿ ಅವನು ಸಮಾರ್ಯ ಇಸ್ರಾಯೇಲ್ ದೇಶದಲ್ಲೆಲ್ಲ ಹುಡುಕಿಸಿದ್ದನ್ನ ನಾವು ನೋಡುತ್ತೇವೆ. The reason being, in the beginning he thought he just said something, it is not going to come true. But when it stopped rain, then king realized what Elijah said was true. ಅಹಾಬನು ಎಲಿಯನು ಪ್ರಾರಂಭದಲ್ಲಿ ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡಲಿಲ್ಲವಾದರೂ ಕೂಡ ಯಾವಾಗ ಎಲಿಯನು ಹೇಳಿದ ರೀತಿಯಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳದೆ ಇರುವುದನ್ನ ಗಮನಿಸಿದಂತ ಅಹಾಬನು ಎಲಿಯನ ಮಾತುಗಳ ಕಡೆಗೆ ಲಕ್ಷ್ಯ ಕೊಟ್ಟು ಆತನ ಲಕ್ಷ್ಯ ಕೊಡುವನಾದನು. We must also realize during that time the king was worshipping Baal. ಆ ಸಮಯದಲ್ಲಿ ಇಸ್ರಾಯೇಲರ ಅರಸನಾದ ಈ ಅಹಾಬನು ಬಾಳ್ ದೇವತೆಯನ್ನು ಪೂಜಿಸುತ್ತಿದ್ದನು. They believed in Baal because the Canaanites believed that it is Baal who gave them the rain. ಯಾಕಂತ ಹೇಳಿದ್ರೆ ಕಾನಾನ್ಯರು ಆ ದಿನಗಳಲ್ಲಿ ನಂಬುತ್ತಿದ್ದರು ಬಾಳ್ ದೇವತೆಯು ಮಳೆಯನ್ನು ಕೊಡುತ್ತಾನೆ ಎಂಬುದಾಗಿ. Israelites were asked not to follow the Canaanites' God, but Israelites, their king and the queen, they were all into worshipping the Baal. ಇಸ್ರಾಯೇಲರಿಗೆ ದೇವರು ಸ್ಪಷ್ಟವಾಗಿ ಆಜ್ಞಾಪಿಸಿದನು, ನೀವು ಕಾನಾನ್ಯರ ದೇವತೆಗಳನ್ನು ಎಷ್ಟು ಮಾತ್ರಕ್ಕೂ ಪೂಜಿಸಬಾರದೆಂದು. ಆದರೆ ಇಸ್ರಾಯೇಲ್ಯರು ಬಾಳನ ವಿಗ್ರಹಗಳನ್ನು ಪೂಜಿಸುತ್ತಿದ್ದರು. So when Elijah said, I stand before the living God and I am telling you it's not going to rain, he was actually challenging the God of Ahab and Jezebel, Baal. Said, if Baal can, let me see if he can bring rain to your land. So ಆ ದಿನಗಳಲ್ಲಿ ಎಲಿಯನು ಹೇಳುತ್ತಿದ್ದನು, ನಾನು ಹೇಳದ ವಿನಃ ಮಳೆಯಾಗಲಿ ಮಂಜಾಗಲಿ ಬರುವುದಿಲ್ಲ. ಒಂದು ವೇಳೆ ಬಾಳನು ದೇವರಾಗಿದ್ದರೆ ಮಳೆಯನ್ನು ಮಂಜನ್ನು ಕೊಡಲಿ ಎಂಬುದಾಗಿ ಆತನು ಅಹಾಬನಿಗೆ ಹೇಳಿದನು. Now it did not rain for the next 3.5 years. ಆತನು ಹೇಳಿದ್ದು ಇನ್ನು 3.5 ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬರುವುದಿಲ್ಲ. And during these 3.5 years, Elijah alone was in lockdown. ಈ 3.5 ವರ್ಷಗಳವರೆಗೂ ಎಲಿಯನು ತಾನೇ ಯಾರಿಗೂ ಕಾಣದ ಸ್ಥಳದಲ್ಲಿ ವಾಸವಾಗಿದ್ದನು. He was not able to go out. His food was delivered in his house, as we have now during the COVID time. Food is delivered at home, right? Elijah had a similar situation. ಎಲಿಯನು ಈ 3.5 ವರ್ಷಗಳವರೆಗೂ ಆತನು ಹೊರಗಡೆ ಎಲ್ಲಿ ಹೋಗುತ್ತಿರಲಿಲ್ಲ. ಆದರೆ ಎಲಿಯನಿಗೆ ಯಾವ ರೀತಿಯಲ್ಲಿ ಈ ಕೋವಿಡ್ ದಿನಗಳಲ್ಲಿ ನಾವು ಹೊರಗಡೆ ಹೋಗದೆ ಹೋದರೂ ಕೂಡ ಊಟವು ನಮ್ಮ ಮನೆಯ ಬಳಿಗೆ ಬರುತ್ತದೆಯೋ ಅದೇ ರೀತಿಯಲ್ಲಿ ಎಲಿಯನಿಗೆ ಆಹಾರವನ್ನು ದೇವರು ಒದಗಿಸುತ್ತಿದ್ದನು. Now after 3.5 years, the king realized very well that it is because of Elijah, that because of his word, or because God has stopped rain through the word of Elijah, that's why we have difficulty in the country. King realized that. ಯಾವಾಗ ಮಳೆಯೂ ಮಂಜು ಬರಲಿಲ್ಲವೋ ಆವಾಗ ಅಹಾಬ ರಾಜನು ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ, ಎಲಿಯನು ನಮಗೆ ಮಳೆಯೂ ಮಂಜು 3.5 ವರ್ಷಗಳ ಕಾಲ ಬರುವುದಿಲ್ಲ ಎಂದು ಯೆಹೋವನ ಹೆಸರಿನಲ್ಲಿ ಆತನು ಹೇಳಿದ್ದರಿಂದಲೇ ನಮಗೆ ಮಳೆಯೂ ಮಂಜು ಬರಲಿಲ್ಲ ಎಂಬುದಾಗಿ ಅಹಾಬನು ಆತನು ನೆನಪಿಗೆ ತಂದುಕೊಂಡನು. That's why Ahab was desperately seeking for Elijah. ಈ ಕಾರಣದಿಂದಲೇ
ಈ ಕಷ್ಟದ ದಿನಗಳಲ್ಲಿ ಅಹಾಬನು ಎಲಿಯನನ್ನ ಹುಡುಕ್ತಾ ಇದ್ದಾನೆ, ಕಂಡುಕೊಳ್ಳುವುದಕ್ಕಾಗಿ ಹುಡುಕ್ತಾ ಇದ್ದಾನೆ. When king realized the solution can only be brought by Elijah, he wanted to see Elijah. ಯಾವಾಗ ಅಹಾಬನಿಗೆ ಇದಕ್ಕೆ ಪರಿಹಾರ ಎಲಿಯನಿಂದಲೇ ಎಂದು ಗೊತ್ತಾದಾಗ ಆ ಎಲಿಯನನ್ನ ಹುಡುಕ್ತಾ ಇದ್ದಾನೆ. ಎಲಿಯನೇ ಅದಕ್ಕೆ ಪರಿಹಾರ ಎಂಬುದಾಗಿ. At that time, Elijah decided to go and show himself to the king. ಈ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ ಎಲಿಯನು ಅಹಾಬನಿಗೆ ತನ್ನನ್ನು ಕಾಣಿಸಿಕೊಳ್ಳುತ್ತಾನೆ. And he called the king and the people of the land and also the priests or the prophets of Baal to Mount Carmel. ಈ ಸಮಯದಲ್ಲಿ ಪ್ರವಾದಿಯಾದ ಎಲಿಯನು ಅಹಾಬನನ್ನು, ಇಸ್ರಾಯೇಲ್ ಜನರನ್ನು ಮತ್ತು ಎಲ್ಲಾ ಬಾಳನ ಪ್ರವಾದಿಗಳನ್ನು ಕರ್ಮೇಲ್ ಗುಡ್ಡಕ್ಕೆ ಕರೆಸ್ತಾನೆ. And when they reached there, Elijah said, "We are going to decide who is the true and living God, Baal or Jehovah. The God who answers by fire, he is the true God." ಆ ಸಮಯದಲ್ಲಿ ಅಲ್ಲಿ ನೆರೆದು ಬಂದಂತ ಜನರಿಗೆ ಎಲಿಯನು ಹೇಳ್ತಾನೆ, ಈಗ ಸತ್ಯ ದೇವರು ಬಾಳನೋ ಯೆಹೋವನೋ ಎಂಬುದನ್ನ ನಾವು ನಿರ್ಣಯಿಸೋಣ ಎಂಬುದಾಗಿ ಅವರಿಗೆ ತಿಳಿಸುತ್ತಾನೆ. And we know what happened. ನೋಡೋಣ ಈಗ ಏನಾಗ್ತದೆ ಎಂಬುದಾಗಿ. He gave the first opportunity to the prophets of Baal. They tried to bring fire from heaven by the help of Baal, but nothing happened. ಪ್ರಥಮವಾಗಿ ಎಲಿಯನು ಬಾಳನ ಪ್ರವಾದಿಗಳಿಗೆ ಅವಕಾಶ ಕೊಡ್ತಾನೆ. ನೀವು ಪ್ರಾರ್ಥನೆ ಮಾಡ್ರಿ, ಬೆಂಕಿ ಕಳಿಸಿಕೊಡುವಂತ ದೇವರು ಕಳಿಸಿಕೊಟ್ರೆ ಆತನೇ ಬಾಳನೆಂದು ನಿರ್ಣಯ ಮಾಡೋಣ ಎಂಬುದಾಗಿ. But then Elijah prayed to God, said that Lord answer so that these people would know that you are the Lord and I am your servant. And fire came from heaven and consumed the sacrifice that he has offered. ಯಾವಾಗ ಬಾಳನ ಪ್ರವಾದಿಗಳಿಂದ ಬೆಂಕಿಯನ್ನು ತರಿಸಲಿಕ್ಕೆ ಆಗಲಿಲ್ಲವೋ ಆಗ ಎಲಿಯನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ನಾನು ನಿನ್ನ ಪ್ರವಾದಿ ಎಂದು ನಿನ್ನ ಹೆಸರಿನಲ್ಲಿ ಇದನ್ನೆಲ್ಲ ಮಾಡಿದ್ದೇನೆಂಬುದಾಗಿ ಈ ಜನರಿಗೆ ನೀನೇ ಸತ್ಯ ದೇವರೆಂಬುದಾಗಿ ತಿಳಿಸಿಕೊಡು ಎಂದು ಪ್ರಾರ್ಥನೆ ಮಾಡಿದಾಗ ಆಕಾಶದಿಂದ ಬೆಂಕಿಯು ಇಳಿದು ಅಲ್ಲಿ ಯಜ್ಞಕ್ಕೆ ಇಟ್ಟಂತ ವಸ್ತುಗಳನ್ನ ದಹಿಸಿ ಬಿಟ್ಟಿತು. That was a great victory for Elijah. ಎಲಿಯನಿಗೆ ಇದೊಂದು ಮಹಾ ಜಯವಾಗಿತ್ತು. He killed all the prophets of Baal that day. ಆ ದಿನದಲ್ಲಿ ಎಲಿಯನು ಬಾಳನ ಎಲ್ಲಾ ಪ್ರವಾದಿಗಳನ್ನು ಇಡಿಸಿ ಕೊಲ್ಲಿಸಿದನು. And then he told the king, better go home quickly, it's going to rain. ಮತ್ತು ಆ ದಿನದಲ್ಲಿ ಎಲಿಯನು ಅಹಾಬನಿಗೆ ಹೇಳಿದನು, ನೀನು ಬೇಗನೆ ಮನೆ ಸೇರಿಕೋ, ಇವತ್ತು ದೊಡ್ಡ ಮಳೆ ಬರುತ್ತದೆ ಎಂಬುದಾಗಿ. And that day Elijah brought fire and rain both from heaven. ಆ ದಿನದಲ್ಲಿ ಆಕಾಶದಿಂದ ಬೆಂಕಿಯನ್ನು ಮತ್ತು ಮಳೆಯನ್ನು ಎಲಿಯನು ಬರಮಾಡಿದನು. What a great victory for the servant of God, isn't it? ಒಬ್ಬ ದೇವರ ಸೇವಕನಿಗೆ ಎಂಥ ಒಂದು ದೊಡ್ಡ ಮಹಾ ಜಯ ಆ ದಿನದಲ್ಲಾಯಿತು. But in the very next chapter we read that Elijah received a message from Queen Jezebel. ಮಾರನೇ ದಿನದಲ್ಲಿ ಅಹಾಬನ ಪತ್ನಿಯಾದಂತ ರಾಣಿಯಾದ ಇಜಬೇಲಳಿಂದ ಎಲಿಯನಿಗೆ ಒಂದು ಪತ್ರ ಬರುತ್ತದೆ. And this message said that tomorrow by this time, if I don't make you like the prophets of Baal, let my gods do more to me. ಆ ಪತ್ರದಲ್ಲಿ ಬರೆಯಲ್ಪಟ್ಟಿತ್ತು, ಎಲಿಯನೇ, ಯಾವ ರೀತಿಯಲ್ಲಿ ಬಾಳನ ಎಲ್ಲಾ ಪ್ರವಾದಿಗಳನ್ನು ನೀನು ಕೊಲ್ಲಿಸಿದೆಯೋ ಅದೇ ರೀತಿಯಲ್ಲಿ ನಾಳೆ ಇಷ್ಟೊತ್ತಿಗೆ ನಿನ್ನ ತಲೆಯು ತೆಗೆಯಲ್ಪಡುವುದೆಂಬುದಾಗಿ ಬೆದರಿಕೆಯ ಮಾತುಗಳು ಅದರಲ್ಲಿತ್ತು. Just one message from the queen and that shattered Elijah. ಒಂದೇ ಒಂದು ಸಂದೇಶ ರಾಣಿಯಿಂದ ಬಂದದ್ದು
ಎಲಿಯನನ್ನು ಸಂಪೂರ್ಣವಾಗಿ ಕುಗ್ಗಿಸಿ ಬಿಡ್ತು. Now, it is true that many of us are quite strong, many of us are very positive, but sometimes when we hear a negative or a bad news, that will spoil our happiness, that will make us very, very disappointed. ನಾವು ಯಾವಾಗ ಜೀವಿತದಲ್ಲಿ ಜಯದಿಂದ ಜಯಕ್ಕೆ ಹೋಗುತ್ತಾ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿತೀವೋ, ಇದ್ದಕ್ಕಿದ್ದಾಗೆ ಒಂದು ಯಾವುದೋ ನಕಾರಾತ್ಮಕವಾದಂತ ಸುದ್ದಿ ನಮ್ಮ ಕಿವಿಗೆ ಬೀಳುವಾಗ ಅದು ನಮ್ಮನ್ನು ಬಹಳವಾಗಿ ಕುಗ್ಗಿಸಿ ಚಿಂತೆಗೆ ಎಡೆ ಮಾಡುತ್ತದೆ. So it is a wise thing to avoid continuous negative news getting into our system, into our mind. ಅದರಿಂದ ಯಾವಾಗಲೂ ಒಳ್ಳೆಯ ಸುದ್ದಿಯನ್ನೇ ನಾವು ಆವಾಗ ಕೇಳಿಕೊಳ್ಳುವುದನ್ನ ನಾವು ಯಾವಾಗಲೂ ಅಪೇಕ್ಷಿಸಬಾರದು. And Elijah, when he heard this news, he immediately ran away from that country. ಯಾವಾಗ ಅಹಾಬನು ಯಾವಾಗ ಎಲಿಯನು ಈ ಸುದ್ದಿಯನ್ನು ಕೇಳಿದನೋ ಆಗ ಪಟ್ಟಣದಿಂದ ಓಡಿ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. You remember, for the last 3.5 years, Elijah was in lockdown. ನೀವು ನೋಡ್ಕೊಳ್ರಿ, ಈಗಾಗಲೇ 3.5 ವರ್ಷಗಳ ಕಾಲ ಎಲಿಯನು ಯಾರಿಗೂ ಕಾಣದ ಸ್ಥಳದಲ್ಲಿ ವಾಸವಾಗಿದ್ದನು. And 3 or 4 days was there when he showed himself to King Ahab, and what happened on Mount Carmel. Brother, once more. 3 or 4 days only he was able to come out of the lockdown and show himself to the other people in the country. ಈ 2-3 ದಿವಸಗಳ ಹಿಂದೆನೆ ಆತನು ಕರ್ಮೇಲ್ ಬೆಟ್ಟದಲ್ಲಿ ದೇವರ ಪ್ರತಾಪವನ್ನು ಜನರಿಗೆ ಕಾಣಿಸುವಂತೆ ತೋರಿಸಿ ದೇವರನ್ನು ಮಹಿಮೆಪಡಿಸಿದ್ದನು. Now, after hearing this message from the queen, he is again going into lockdown. He is again going in hiding. ಆದರೆ ರಾಣಿಯಿಂದ ಬಂದ ಸುದ್ದಿಯನ್ನು ಕೇಳಿದ ತಕ್ಷಣ ಮತ್ತೆ ಅವನು ನಿರ್ಜನ ಪ್ರದೇಶಕ್ಕೆ ಯಾರಿಗೂ ಗೊತ್ತಿಲ್ಲದ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. We read that he ran to the next country. He went to Judah and he went to the southern border of Judah. ಈ ಸಲ ಆತನು ಯಹೂದ ರಾಜ್ಯದ ದಕ್ಷಿಣ ಸೀಮೆಗೆ ಹೊರಟು ಹೋಗ್ತಾ ಇದ್ದಾನೆ. In chapter 18, we read that he had one servant who went and checked the cloud. He left that servant in Beersheba and ran away into the wilderness. ಅಲ್ಲಿ ಒಬ್ಬ ನಾವು 18ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಅವನಲ್ಲಿ ಎಲಿಯನ ಒಬ್ಬ ಶಿಷ್ಯನಿರ್ತಾನೆ. ಆತನು ಬೇರ್ಷೆಬಕ್ಕೆ ಹೋಗಿ ಹುಡುಕಲಿಕ್ಕೆ ಹೋದಾಗ ಆತನು ಅಲ್ಲಿಂದ ಬೇರೆ ಕಡೆ ಹೊರಟು ಹೋಗಿರುತ್ತಾನೆ. Now, normally companies, when they are about to close down, they ask people to leave the company. So like that, he sent his servant away and he went into the desert and is hiding under a tree. ಸಾಧಾರಣವಾಗಿ ಯಾವಾಗ ಒಂದು ದೇಶದಲ್ಲಿ ತೊಂದರೆ ಬರ್ತದೋ ಆಗ ಆ ದೇಶವನ್ನು ಬಿಟ್ಟು ಹೋಗುವಾಗೆ ಅಲ್ಲಿನ ಕೆಲಸದವರಿಗೆ ಹೇಳಿ ಕಳಿಸಿ ಬಿಡುತ್ತಾರೆ. ಅದೇ ರೀತಿಯಲ್ಲಿ ಅವರು ಬೇರೆ ದೇಶಗಳಿಗೆ ಹೊರಟು ಹೋಗ್ತಾರೆ. ಇಲ್ಲಿ ಈ ದೇಶವನ್ನು ಬಿಟ್ಟು ಎಲಿಯನು ಬೇರೊಂದು ಪ್ರಾಂತ್ಯಕ್ಕೆ ಹೊರಟು ಹೋದ. Elijah wanted to die. ಎಲಿಯನು ಅಲ್ಲಿ ಹೋಗಿ ನಾನು ಸಾಯಬೇಕು ಅಂತೇಳಿ ಅವನು ತೀರ್ಮಾನ ಮಾಡಿದ. He said, I am not better than my fathers. ಅಲ್ಲಿ ಹೋಗಿ ಆತನು ಹೇಳ್ತಾನೆ, ದೇವ್ರೆ, ನನ್ನ ಪೂರ್ವಕರಿಗಿಂತ ನಾನೇನು ಉತ್ತಮನಲ್ಲ. Now here we find that he is actually looking at the traditions and the history, what was happening in Israel. ಈಗ ಈ ಎಲಿಯನು ತನ್ನ ಹಿಂದಿನ ಕಾಲದ ಚರಿತ್ರೆಯನ್ನು ನೋಡಿಕೊಂಡು ಇಸ್ರಾಯೇಲರಲ್ಲಿ ಏನೆಲ್ಲ ಆಯಿತೆಂಬುದನ್ನು ಆಲೋಚನೆ ಮಾಡ್ತಾ ಇದ್ದಾನೆ. Now we know that Elijah was a man who did everything differently from the tradition that they had. ನಾವು ನೋಡ್ತೀವಿ ಇಸ್ರಾಯೇಲರ ಸಂಪ್ರದಾಯಕ್ಕಿಂತ ಭಿನ್ನವಾಗಿ ಈಗಾಗಲೇ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. No prophet has ever brought fire from heaven like Elijah. ಅದುವರೆಗೂ ಯಾವ ಪ್ರವಾದಿಯೂ ಕೂಡ ಇಸ್ರಾಯೇಲರಲ್ಲಿ ಆಕಾಶದಿಂದ ಬೆಂಕಿಯನ್ನು ಬರಮಾಡಲಿಲ್ಲ. No prophet has challenged the king like Elijah did. Excuse me, brother, once more. No prophet has ever challenged the king like Elijah challenged Ahab.
ಯಾವ ರೀತಿಯಲ್ಲಿ ಎಲಿಯನು ಒಬ್ಬ ಅರಸನ ಮುಂದೆ ಚಾಲೆಂಜ್ ಮಾಡಿದನೋ ಆ ರೀತಿಯಲ್ಲಿ ಅದುವರೆಗೂ ಯಾವ ಪ್ರವಾದಿಯು ದೇವರ ಸೇವಕನು ಒಬ್ಬ ರಾಜನಿಗೆ ಈ ಚಾಲೆಂಜ್ ಮಾಡಿರಲಿಲ್ಲ. Elijah was very different from his forefathers. ಎಲಿಯನು ತನ್ನ ಪೂರ್ವಿಕರಿಗಿಂತಲೂ ಭಿನ್ನವಾದವನು. But when he was disappointed, he again looking back to the tradition, looking at the tradition, no, I am not good. I am not better than my forefathers. I can't do anything. ಈ ಕುಗ್ಗಿದ ಸಮಯದಲ್ಲಿ ಎಲಿಯನು ತನ್ನ ಪೂರ್ವಿಕರನ್ನು ನೋಡಿಕೊಂಡು ಆತನಿಗೆ ಹೇಳ್ತಾ ಇದ್ದಾನೆ, ನಾನು ನನ್ನ ಪೂರ್ವಿಕರಿಗಿಂತಲೂ ಉತ್ತಮನಲ್ಲ ಎಂಬುದಾಗಿ. Then he went to Horeb, where God appeared to Moses. ಈಗ ಯಾವ ಸ್ಥಳದಲ್ಲಿ ಅನೇಕ ವರ್ಷಗಳ ಹಿಂದೆ ಮೋಶೆಗೆ ದೇವರು ಪ್ರತ್ಯಕ್ಷನಾದನೋ ಆ ಒಂದು ಸ್ಥಳಕ್ಕೆ ಅವನು ಬಂದಿದ್ದಾನೆ. It's true that it is a place where God appeared, but that was not the sphere of Elijah's ministry. ಆ ಬೆಟ್ಟದ ಮೇಲೆ ಮೋಶೆಗೆ ದೇವರು ಪ್ರತ್ಯಕ್ಷ ಆಗಿದ್ದ ನಿಜ, ಆದರೆ ಎಲಿಯನ ಉದ್ದೇಶ ಅಥವಾ ಆ ಅನಿಸಿಕೆ ಹಾಗೆ ಇರಲಿಲ್ಲ. ಈಗ so he was so disappointed, and that's why he behaved like this. ಈಗ ಅವನು ಎಲಿಯನು ಬಹಳವಾಗಿ ಕುಗ್ಗಿ ಹೋದವನಾದ್ರಿಂದ ಈ ರೀತಿಯಲ್ಲಿ ಆತನು ವರ್ತಿಸಿದನು. Now let's quickly look at the reasons why Elijah was so disappointed. ಈಗ ನಾವು ಎಲಿಯನು ಈ ರೀತಿಯಲ್ಲಿ ನಿರಾಶೆಗೊಳ್ಳಲಿಕ್ಕೆ ಕಾರಣ ಎಂಬುದನ್ನು ನಾವು ಅತಿ ಶೀಘ್ರವಾಗಿ ನೋಡೋಣ. Number one, he was by himself. There was no companion for Elijah. ಮೊದಲನೇದಾಗಿ ಎಲಿಯನು ಒಬ್ಬನೇ ಆಗಿ ಕೆಲಸವನ್ನು ಮಾಡಿದನು, ಆತನಿಗೆ ಯಾವ ಸಹಕಾರಿಯೂ ಇರಲಿಲ್ಲ. It is true that Elijah was a very courageous man. He could stand against the king, but he thought he is the only one who is doing all these things for God. ಯಾವ ಸಂದೇಶವೂ ಇಲ್ಲ. ಎಲಿಯನು ಬಹಳ ಧೈರ್ಯವಂತನಾದಂತ ಪ್ರವಾದಿ, ಆದರೆ ಆತನು ತಾನು ಒಬ್ಬನಾಗಿಯೇ ಅರಸನನ್ನು ಎದುರಿಸುತ್ತಿದ್ದರಿಂದ ಅವನಿಗೆ ಈಗ ನಾನು ಒಬ್ಬನಾಗೆ ಹೋರಾಡುತ್ತಿದ್ದೇನಲ್ಲ ಅನ್ನುವುದು ಅವನಿಗೆ ನಿರಾಶೆಯನ್ನು ತಂದುಕೊಟ್ಟಿತು. We see a man who is doing everything by himself. ಈ ಎಲಿಯನು ತಾನೇ ತಾನಾಗಿ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು. He built an altar by himself in Mount Carmel. If you read ಕರ್ಮೆಲ್ ಬೆಟ್ಟದಲ್ಲಿ ತಾನೇ ತಾನಾಗಿ ಯಜ್ಞವೇದಿಯನ್ನು ಕಟ್ಟಿದನು. He was a man who did everything by himself. ಅಲ್ಲಿ ಈ ಎಲಿಯನು ಎಲ್ಲಾ ಕಾರ್ಯಗಳನ್ನು ತಾನಾಗಿಯೇ ಮಾಡಿದನು. Now many times we think it is a good thing. ಅನೇಕ ಸಲ ನಾವು ಒಬ್ಬರಾಗೆ ಮಾಡುವಂತದ್ದು ಅದು ಒಳ್ಳೆಯದು ಅಂತೇಳಿ ನಾವು ನೆನೆಸ್ತೀವಿ. Oh, no need to listen to others. No need to have any interference from others. I can do it by myself. ನಾನು ಯಾರಿಗೂ ತೊಂದರೆ ಕೊಡೋದು ಬೇಡ, ನಾನಾಗಿ ಮಾಡ್ತೇನೆ, ಇನ್ನೊಬ್ಬರ ಉಸಾಬರಿ ನಮಗೆ ಬೇಡ ಅಂತೇಳಿ ಅನೇಕ ಸಲ ನಾವು ಮಾಡ್ತೀವಿ. But let me tell you, brothers and sisters, God has not called us to be like that. ಪ್ರಿಯ ಸಹೋದರ ಸಹೋದರಿ, ನಾನು ಹೇಳುವುದನ್ನು ಗಮನಿಸಿರಿ. ದೇವರು ಆ ರೀತಿಯಾಗಿ ನಾವು ಒಬ್ಬರೇ ಆಗಿ ಮಾಡುವುದಕ್ಕೆ ಆತನು ನಮ್ಮನ್ನು ಕರೆಯಲಿಲ್ಲ. God wants us to be in a fellowship. ದೇವರು ನಾವು ಅನ್ಯೋನ್ಯತೆಯಲ್ಲಿ ಇರಬೇಕೆಂದು ಅಪೇಕ್ಷಿಸುತ್ತಾನೆ. Now, because of the COVID lockdown, we are not able to meet. We have to meet in a virtual meeting like this. ನಾವು ಈ ಕೋವಿಡ್ ಕಾಯಿಲೆ ಇರುವುದರಿಂದ ನಾವು ಸಭೆಗಳಲ್ಲಿ ಅನ್ಯೋನ್ಯತೆ ಆಗಿ ಬಾರದೇ ಇರುವುದರಿಂದ ಈ ರೀತಿಯಲ್ಲಿ ವರ್ಚುವಲ್ ಮೀಟಿಂಗ್ ಗಳಲ್ಲಿ ನಾವು ಸೇರಿ ಬರುತ್ತೇವೆ. Now I believe that this happens so that we all will understand the importance of having fellowship with one another. ಹೀಗೆ ನಡೆಯುತ್ತಿರುವಂತ ಈ ದಿನಗಳಲ್ಲಿ ನಾವೊಂದು ಅರ್ಥ ಮಾಡಿಕೊಳ್ಳುತ್ತೇವೆ ಏನಂತ ಹೇಳಿದ್ರೆ, ನಮಗೆ ಒಬ್ಬರ ಮತ್ತೊಬ್ಬರ ಅನ್ಯೋನ್ಯತೆ ಅವಶ್ಯಕತೆಯಾಗಿದೆ ಈ ರೀತಿಯಲ್ಲಿ ಎಂಬುದಾಗಿ. Now God saved us and kept us in a church, in a local church where there are different types of people. ನಾವು ಸ್ಥಳೀಯ ಸಭೆಗಳಲ್ಲಿ ಸೇರಿ ಬರುವಾಗ ಬೇರೆ ಬೇರೆ ಸಹೋದರ ಸಹೋದರೊಟ್ಟಿಗೆ ನಾವು ಅನ್ಯೋನ್ಯತೆಯಲ್ಲಿ ಬೇರೆ ಬೇರೆ ಕಡೆಗಳಿಂದ ಬರುವವರೊಟ್ಟಿಗೆ ನಾವು ಹೊಂದುತ್ತೇವೆ. And we need one another. ನಮಗೆ ಒಬ್ಬರ ಮತ್ತೊಬ್ಬರ ಅವಶ್ಯಕತೆ ಇದೆ. Just because somebody don't agree with me, I can't say that you don't belong to me, you go away. That is the attitude of many people who try to do things by themselves. ಯಾಕಂತ ಹೇಳಿದ್ರೆ ಅನೇಕರಾದಂತ ನಮ್ಮಲ್ಲಿ ಇರುವಂತ ಒಂದು ಮನೋಭಾವನೆ ಅಂತ ಹೇಳಿದ್ರೆ, ಇನ್ನೊಬ್ಬರ ಅವಶ್ಯಕತೆ ನನಗಿಲ್ಲ,
ಅಂತೇಳಿ ನಾವು ಅನ್ನುವುದರಿಂದ ನಾವಾಗಿ ಕೆಲಸಗಳನ್ನು ಮಾಡುತ್ತೇವೆ ಒಬ್ಬರಾಗಿಯೇ. Now when Elijah was disappointed and was discouraged, there wasn't a single person to encourage him. That happened because Elijah was away from everyone else who worshipped the living God. ಈ ಎಲಿಯನ ಪರಿಸ್ಥಿತಿಯೂ ಹಾಗೆ ಆಗಿತ್ತು. ಅವನು ಯಾವುದೋ ಒಂದು ಸ್ಥಳದಲ್ಲಿ ಇದ್ದುಕೊಂಡು ಯಾರ ಸಂಪರ್ಕವೂ ಇಲ್ಲದೆ ಒಬ್ಬನೇ ಆಗಿ ದೇವರನ್ನು ಆರಾಧಿಸಿದ್ದನು ಮತ್ತು ರಾಜನ ಮುಂದೆ ಕಾರ್ಯಗಳನ್ನು ಮಾಡುತ್ತಾ ಇದ್ದದ್ರಿಂದ ನನಗೆ ಇನ್ನು ಯಾರೂ ಇಲ್ಲ ಎಂಬುದಾಗಿ ಅವನು ಅಂದುಕೊಂಡನು. So for us also, we must be very careful that if we don't have fellowship with the saints of God, it can make us disappointed and discouraged in life. ಅದೇ ರೀತಿ ಹೇಗೆ ಎಲಿಯನಿಗೆ ಇತರ ಅನ್ಯೋನ್ಯತೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹೇಗೆ ಕುಗ್ಗಿಸಲ್ಪಟ್ಟನೋ, ನಿರಾಶೆಗೊಳಗಾದನೋ, ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕು. ನಾವು ಒಬ್ಬರ ಅನ್ಯೋನ್ಯತೆ ಇಲ್ಲದೆ ಹೋದರೆ ನಾವು ಕೂಡ ಕುಗ್ಗಿಸಲ್ಪಡುತ್ತೇವೆ. As a time like this, when we are going through this overwhelming infection of COVID-19, we need one another. We need to call one another and encourage one another, and that is needed, no matter who you are. ಈ ದಿನಗಳಲ್ಲಿ ಕೊರೋನಾ ವೈರಸ್ನಿಂದ ಒಬ್ಬರನ್ನೊಬ್ಬರು ಸಂಧಿಸದೆ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಇರುವಾಗ ಈ ಸಮಯದಲ್ಲಿ ನಮಗೆ ಮತ್ತೊಬ್ಬರ ಅವಶ್ಯಕತೆ ಇದೆ. ಒಂದು ವೇಳೆ ನಾವು ಅವರನ್ನ ಫಿಸಿಕಲ್ ಆಗಿ ಸಂಧಿಸ್ಲಿಕ್ಕೆ ಆಗದೇ ಇದ್ರೂ ಕೂಡ ಫೋನ್ಗಳ ಮೂಲಕವಾಗಿ ನಾವು ಮಾತನಾಡಿ ಯೋಗಕ್ಷೇಮವನ್ನು ವಿಚಾರಿಸಿ ಒಬ್ಬರನ್ನೊಬ್ಬರು ನಾವು ಪ್ರೋತ್ಸಾಹಿಸಬೇಕಾಗಿರುವಂತದ್ದು ಈ ದಿನಗಳಲ್ಲಿ ಅವಶ್ಯಕವಾಗಿದೆ. Some people used to think that how will I speak to that person? He is very rich, he is very influential. I'm not that rich, I don't belong to his category. People used to think like that. But today we realize that we all need oxygen, we all need medical care, we all need food. Okay, so we all need one another. ನಾವು ಸ್ಥಳೀಯ ಸಭೆಗಳಲ್ಲಿ ಬರ್ತಾ ಇರುವಾಗ ಅಂದುಕೊಳ್ತಾ ಇದ್ದವು, ಅವರು ದೊಡ್ಡವರು, ಅವರು ಒಂದು ತರ ಇದ್ದಾರೆ, ಅವರ ಜೊತೆಯಲ್ಲಿ ನಾನು ಯಾಕೆ ಮಾತಾಡ್ಬೇಕು, ಅವರನ್ನ ಯಾಕೆ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದದ್ದು ನಿಜವೇ. ಆದರೆ ಇಂಥ ಸಂದರ್ಭಗಳಲ್ಲಿ ನಾವು ಒಬ್ಬರನ್ನೊಬ್ಬರು ಮಾತಾಡಿಸಿ ಪ್ರೋತ್ಸಾಹಿಸಿ ಅನ್ಯೋನ್ಯತೆಯಿಂದಿರುವುದು ಬಹಳ ಅವಶ್ಯಕತೆ. ಬಹುಶಃ ಅದಕ್ಕೋಸ್ಕರವಾಗಿ ದೇವರು ಈ ಒಂದು ಕೊರೋನಾ ಕಾಯಿಲೆಯನ್ನು ತಂದು ನಮ್ಮನ್ನ ಈ ಪರಿಸ್ಥಿತಿಗಳಲ್ಲಿ ಇಟ್ಟಿದ್ದಾನೆ. Secondly, Elijah was actually living in his past. Once more, brother. Elijah, the second reason for him to be discouraged is that Elijah was living in his past. What happened the previous day? ಎಲಿಯನು ಎರಡನೇ ಕಾರಣ, ಎಲಿಯನು ತಾನು ಹಿಂದೆ ಏನು ಆಗಿದ್ದನೋ ಏನು ಮಾಡಿದನೋ ಅವುಗಳನ್ನು ಯೋಚಿಸುತ್ತಾ ಜೀವಿಸುತ್ತಿದ್ದನು. For him, what happened in Mount Carmel when he brought fire from heaven was a great thing. ಎಲಿಯನಿಗೆ ಕರ್ಮೆಲ್ ಬೆಟ್ಟದ ಮೇಲೆ ಅಗ್ನಿಯನ್ನು ಬರಮಾಡಿದ ಆ ಒಂದು ಅದ್ಭುತ ಬಹಳ ದೊಡ್ಡದಾಗಿತ್ತು. It is a great thing for us, it is a great thing for Elijah, but not for God. ನಿಜವೇ, ಎಲಿಯನಿಗೆ ಅದೊಂದು ದೊಡ್ಡ ಮಹತ್ ಕಾರ್ಯ, ಅದು ನಮಗೂ ಸಹ, ಆದರೆ ದೇವರಿಗೆ ಅದು ದೊಡ್ಡದಲ್ಲ. Now if you read the following chapters even in second Kings, you will understand that Elijah brought fire again from heaven. ನಾವು ನೋಡ್ತೀವಿ ಮುಂದಿನ ಅಧ್ಯಾಯಗಳಲ್ಲಿ, ಎರಡನೇ ಅರಸುಗಳಲ್ಲಿ ಎಲಿಯನು ಇನ್ನೊಮ್ಮೆ ಆ ಬೆಂಕಿಯನ್ನು ಬರಮಾಡುತ್ತಾನೆ ಆಕಾಶದಿಂದ. So bringing fire from heaven is not a great thing for God. ಆಕಾಶದಿಂದ ಬೆಂಕಿಯನ್ನು ಕೊಡುವಂತದ್ದು, ಸುರಿಸುವಂತದ್ದು ದೇವರಿಗೆ ದೊಡ್ಡ ಕಾರ್ಯವಲ್ಲ. Not only that, we read now, there was wind, there was fire, there was earthquake, and God was not in them. ಇಲ್ಲಿ ನಾವು ನೋಡ್ತೀವಿ, ಆತನು ಬೆಂಕಿ ಬಂತು, ಚಂಡಮಾರುತ ಬಂತು, ಬಿರುಗಾಳಿ ಬಂತು, ದೇವರು ಅಲ್ಲಿ ಇರಲಿಲ್ಲ. So the spectacular things that we see, they are not a great thing for God. ನಾವು ನೋಡುವಂತ, ನಮ್ಮ ಕಣ್ಣು ಮುಂದೆ ನಡೆಯುವಂತ ಅದ್ಭುತಗಳು ದೇವರಿಗೆ ಅದು ದೊಡ್ಡ ಕಾರ್ಯಗಳಲ್ಲ. God just began to do his work and Elijah thought that is the climax. ದೇವರು ತನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ಬಂದನು,
ಅದು ಅಂತ್ಯವಲ್ಲ. ಎಲಿಯನು ಅದು ದೊಡ್ಡದಂತೇಳಿ ನೆನೆಸಿದ, ಅದು ಅಂತ್ಯವಲ್ಲ. It was just a beginning. It was not the end. ಎಲಿಯನು ಕರ್ಮೇಲ್ ಬೆಟ್ಟದ ಮೇಲೆ ಮಾಡಿದ ಕಾರ್ಯ ಅದು ಪ್ರಾರಂಭವೇ ವಿನಃ ಅಂತ್ಯವಲ್ಲ. So actually in Carmel, what happened is he killed 400 prophets of Baal. ಕರ್ಮೇಲ್ ಬೆಟ್ಟದಲ್ಲಿ ಏನು ನಡೆಯಿತು? ಎಲಿಯನು ಬಾಳನ 450 ಪ್ರವಾದಿಗಳನ್ನು ಕೊಂದು ಹಾಕಿದನು. But what is God going to do? ದೇವರು ಇನ್ನೇನು ಮಾಡ್ಲಿಕ್ಕಿದ್ದನು? He is going to appoint Elisha. ಆ ಎಲಿಯನ ಮುಖಾಂತರವಾಗಿ ಎಲೀಷನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸಬೇಕಾಗಿತ್ತು. Then he is going to appoint Hazael as a king in Assyria. ಅಸಿರಿಯ ದೇಶದಲ್ಲಿ ಅಹಜಯೇಲನನ್ನು ಅರಸನನ್ನಾಗಿ ನೇಮಿಸಬೇಕಾಗಿತ್ತು. Then he will appoint Jehu as the king in Israel. ಇಸ್ರಾಯೇಲರ ಅರಸನಾಗಿ ಯೇಹುವನ್ನು ಎಲಿಯನು ಆಯ್ಕೆ ಮಾಡಬೇಕಾಗಿತ್ತು. What are they going to do? Once more. What are these three people going to do? ಈ ಮೂರು ವ್ಯಕ್ತಿಗಳು ಏನು ಮಾಡಲಿಕ್ಕಿದ್ದರು? They are going to kill all those who worship the Baal. ಇವು ಮೂರು ಜನರು ಪ್ರಮುಖ ವ್ಯಕ್ತಿಗಳು ಎಲ್ಲಾ ಬಾಳನ ಆರಾಧಕರನ್ನು ಕೊಲ್ಲುವುದಕ್ಕಿದ್ದರು. Oh, if Hazael failed to kill somebody, Jehu will kill. If Jehu didn't kill, then Elijah will kill. ಅಸಾಯೇಲನು ಕೊಂದದೆ ಬಿಟ್ಟವರನ್ನ ಯೇಹು ಕೊಲ್ಲುತ್ತಿದ್ದನು. ಯೇಹು ಕೊಲ್ಲದೆ ಬಿಟ್ಟವರನ್ನ ಎಲೀಷನು ಕೊಲ್ಲುತ್ತಿದ್ದನು. So God just began to eradicate the Baal worship from the land of Israel. ದೇವರು ಉದ್ದೇಶಿಸಿದ್ದನು ಇಸ್ರಾಯೇಲ್ಯರು ಬಾಳನ ಆರಾಧನೆಯನ್ನ ಆ ಇಸ್ರಾಯೇಲ್ ದೇಶದಿಂದ ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಿದ್ದರು. But Elijah thought removing that 400 Baal prophets, that's the end of the ministry. ಆದರೆ ಎಲಿಯನು ಅಂದುಕೊಂಡರು 450 ಮಂದಿ ಬಾಳನ ಪೂಜಾರಿಗಳನ್ನ ಕೊಂದಿದ್ದು ದೊಡ್ಡದೆಂಬುದಾಗಿ. Now, many a times we do something and we just brag about, oh yeah, I have done this. But remember, we are playing our part in the big project of God. ನಾವು ಏನೋ ಒಂದು ಸ್ವಲ್ಪ ಕೆಲಸ ಮಾಡಿ ಉಬ್ಬಿಕೊಳ್ಳುತ್ತೇವೆ, ನಾವೇನೋ ದೊಡ್ಡ ಕೆಲಸ ಮಾಡುದು ಅಂತೇಳಿ. ಆದರೆ ದೇವರ ದೊಡ್ಡ ಯೋಜನೆಯಲ್ಲಿ ನಾವೊಂದು ಚಿಕ್ಕ ಕೆಲಸವನ್ನು ಮಾಡಿದ್ದೆ ಎಂಬುದು ನಮಗೆ ಅರಿವಿರಬೇಕು. Many a times we get overwhelmed by what we have done. ನಾವು ಅಂದುಕೊಳ್ತೀವಿ ನಾವು ಮಾಡಿದ್ದೇ ದೊಡ್ಡದೆಂಬುದಾಗಿ. But no, God is doing a bigger thing, bigger project. God is building his kingdom and we just play our part in what God is doing. ದೇವರು ಮಹಾ ಕಾರ್ಯಗಳನ್ನ ಮಹಾ ಯೋಜನೆಗಳನ್ನು ಮಾಡುತ್ತಾನೆ. ಆತನು ತನ್ನ ರಾಜ್ಯವನ್ನು ಕಟ್ಟುತ್ತಾ ವಿಸ್ತರಿಸಿದ್ದಾನೆ. ನಾವು ಅದರಲ್ಲಿ ನಮ್ಮ ಪಾತ್ರವನ್ನು ಮಾಡುತ್ತಿದ್ದೇವಷ್ಟೇ. If you don't understand that, then you will get discouraged. ನಾವು ದೇವರ ಈ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದಿದ್ದರೆ ನಾವು ನಿರಾಶೆಗೊಳಗಾಗುತ್ತೇವೆ. Elijah thought, I am going to do everything. ಎಲಿಯನು ಅಂದುಕೊಂಡನು ನಾನೇ ಎಲ್ಲವನ್ನು ಮಾಡುತ್ತಿದ್ದೇನೆ ಎಂಬುದಾಗಿ. But God said, no, Elijah, I have other people to do other things. You would have started it, but others are going to finish it. ಇಲ್ಲ ಎಲಿಯನೇ, ನೀನೇ ಎಲ್ಲವನ್ನು ಮಾಡುವುದಿಲ್ಲ, ನೀನು ಪ್ರಾರಂಭ ಮಾಡಿದೆ ಅಷ್ಟೇ, ಇತರರು ಅದನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ. Some people start a ministry and they say that if I am not there, this is not going to happen. ಕೆಲವರು ಒಂದು ಕೆಲಸವನ್ನು ಪ್ರಾರಂಭ ಮಾಡಿ ಉಬ್ಬಿಕೊಳ್ಳುವುದುಂಟು, ನಾನೇ ಇಲ್ಲದಿದ್ರೆ ಇಲ್ಲೇನೂ ನಡೆಯುವುದಿಲ್ಲ ಎಂಬುದಾಗಿ. But God is telling them, your duty is over. You go rest or you move away and others will complete what you have started. ದೇವರು ಹೇಳ್ತಾನೆ, ನೀನು ಪ್ರಾರಂಭ ಮಾಡಿದ್ದು ಸಾಕು, ನೀನು ಇಲ್ಲಿಂದ ಸ್ಥಳಾಂತರಿಸು, ಬೇರೆಯವರು ಬಂದು ಅದನ್ನು ಮಾಡುತ್ತಾರೆ ಎಂಬುದಾಗಿ. God said that to great leaders like Joseph. Joseph had a ministry, but after that he died and gone. ದೇವರು ಯೋಸೇಫನಿಗೆ ಹೇಳಿದನು, ಯೋಸೇಫನು ದೊಡ್ಡ ಸೇವೆಯನ್ನು ಮಾಡಿದನು, ಆತನು ಸೇವೆಯನ್ನು ಮುಗಿಸಿದ ಮೇಲೆ ನಿನ್ನ ಸಮಯವಾಯಿತು ಎಂಬುದಾಗಿ ದೇವರು ಆತನನ್ನು ಕರೆದುಕೊಂಡನು.
Moses was a great leader, but his ministry ended. And then he moved on. Joshua took over. ಮೋಶೆಯು ದೊಡ್ಡ ಪ್ರವಾದಿಯಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದನು. ಆತನ ಸಮಯ ಬಂದಾಗ ಆತನು ಸೇವೆಯನ್ನ ಯೆಹೋಶುವನಿಗೆ ಒಪ್ಪಿಸಿಕೊಟ್ಟು ಆತನು ಹೊರಟು ಹೋದನು. For Elijah, there was a great ministry. But after that, that ministry will be continued by Elisha, Jehu, and Hazael. They are going to finish what Elijah has started. So Elijah should do his part and leave the rest to God. ಎಲಿಯನು ದೊಡ್ಡ ಕಾರ್ಯವನ್ನು ಮಾಡಿದನು. ಅವನು ಮಾಡಿದ್ದು ಪ್ರಾರಂಭವಷ್ಟೇ. ಆ ಕಾರ್ಯವನ್ನು ಅವನು ಪ್ರಾರಂಭ ಮಾಡಿ ಉಳಿದ ತನ್ನ ಇತರ ಕಾರ್ಯಗಳನ್ನು ಬೇರೆಯವರಿಗೆ ಒಪ್ಪಿಸಿ ಕೊಡುವುದು ಅವನ ಕರ್ತವ್ಯವಾಗಿತ್ತಷ್ಟೇ. Thirdly, Elijah was expecting a great change in the attitude of people towards him. ಎಲಿಯನು ಮೂರನೇದಾಗಿ ಆಲೋಚನೆ ಮಾಡಿಕೊಂಡು ಜನರು ಬಹಳವಾಗಿ ಈ ಕಾರ್ಯವನ್ನು ನೋಡಿ ಬದಲಾವಣೆ ಆಗಬೇಕಂತೇಳಿ ಆತನು ಅಂದುಕೊಂಡನು. Elijah thought after bringing fire from heaven, everyone in Israel will rally behind Elijah. ಎಲಿಯನು ಅಂದುಕೊಂಡನು, ಇಸ್ರಾಯೇಲ್ ಕರ್ಮೇಲ್ ಬೆಟ್ಟದ ಮೇಲೆ ಆ ಒಂದು ದೇವರು ಬೆಂಕಿಯನ್ನು ಕಳಿಸಿಕೊಟ್ಟಿದ್ದರಿಂದ ಇಸ್ರಾಯೇಲ್ಯರೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ನನ್ನ ಹಿಂದೆ ಹಿಂಬಾಲಿಸುತ್ತಾರೆ ಅಂದುಕೊಂಡನು. Remember, for the last 3.5 years, Elijah could not go out because king will arrest him and kill him probably. ಗಮನಿಸಿರಿ, ಅಹಾಬ ರಾಜನು ತನ್ನನ್ನು ಹಿಡಿದು ಸೆರೆಯಲ್ಲಿ ಹಾಕ್ತಾನೆ, ಕೊಂದು ಹಾಕ್ತಾನೆ ಅಂತೇಳಿ ಭಯಪಟ್ಟು 3.5 ವರ್ಷಗಳ ಕಾಲ ಯಾರಿಗೂ ಗೊತ್ತಿಲ್ಲದ ಸ್ಥಳದಲ್ಲಿ ಅಡಗಿಕೊಂಡಿದ್ದನು. Now Elijah thought, after I proved myself, I can go out freely. My lockdown is over. But ಯಾವಾಗ ಕರ್ಮೇಲ್ ಬೆಟ್ಟದ ಮೇಲೆ ಇಸ್ರಾಯೇಲ್ ಬಾಳನ ಆರಾಧಕರನ್ನು ಕೊಂದು ಹಾಕಿದನು, ಆಗ ಎಲಿಯನು ನೆನೆಸಿದನು, ನಾನು ಫ್ರೀ ಆಗಿ ಎಲ್ಲಾ ಕಡೆಯನ್ನು ಓಡಾಡಬಹುದು ಎಂಬುದಾಗಿ. But when Jezebel sent this letter, he is complaining to God. See, nobody is standing with me. They want to. It's Jezebel who said, I want to kill you. But Elijah is saying, they want to kill me. He is making his complaint to God. ಯಾವಾಗ ಇಜಬೇಲಳು ಅಹಾಬನ ಎಲಿಯನನ್ನು ಕೊಲ್ಲುತ್ತೇನೆ ಎಂಬುದಾಗಿ ಪತ್ರವನ್ನು ಬರೆದಳೋ, ಆಗ ಎಲಿಯನು ದೇವರ ಮುಂದೆ ಆತನು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನೋಡಿ ಎಲ್ಲರೂ ನನ್ನನ್ನು ಕೊಲ್ಲಬೇಕಂತ ಹೇಳಿದ್ದಾರೆ, ಆದ್ರೆ ಬರೆದದ್ದು ಒಬ್ಬ ಹೆಂಗಸು ಅಷ್ಟೇ. ಆದ್ರೆ ಎಲಿಯನು ದೇವರಿಗೆ ಹೇಳುದು, ನನ್ನನ್ನ ಎಲ್ಲರೂ ಕೊಲ್ಲಬೇಕಂತ ಹೇಳಿದ್ದಾರೆ ಎಂಬುದಾಗಿ. He is saying, don't I deserve a little more respect from the people of Israel? Excuse me? Elijah is asking, don't you think, God, that I deserve a little more respect from the people of Israel? They are not respecting me. ದೇವರ ಮುಂದೆ ಹೇಳ್ತಾ ಇದ್ದಾನೆ, ದೇವರೇ, ಅಟ್ಲೀಸ್ಟ್ ಇಸ್ರಾಯೇಲ್ರು ನನಗೆ ಅಲ್ಪ ಗೌರವನ್ನಾದರೂ ಕೊಡಬಾರ್ದು, ನಾನು ಅದಕ್ಕೂ ಅನರ್ಹನಾಗಿ ಬಿಟ್ಟಿನೋ ಎಂಬುದಾಗಿ. So what was he desiring for? He was desiring respect from people. And if you have that, you will get disappointed. ಎಲಿಯನು ಜನರಿಂದ ಸನ್ಮಾನವನ್ನು ಆತನು ಎದುರು ನೋಡುತ್ತಿದ್ದನು. ಪ್ರಿಯರೇ, ನಾವು ಜನರಿಂದ ಹೊಗಳಿಕೆಯನ್ನು ಎದುರು ನೋಡಿದರೆ ನಾವು ನಿರಾಶೆಗೊಳ್ಳುತ್ತೇವೆ. Now fourthly, Elijah lost his touch with God. ನಾಲ್ಕನೇದಾಗಿ ಎಲಿಯನು ದೇವರ ಸಂಪರ್ಕವನ್ನು ಕಳೆದುಕೊಂಡ. Now during the last 3.5 years, every day was a miracle in Elijah's life. ಕಳೆದ 3.5 ವರ್ಷಗಳವರೆಗೂ ಎಲಿಯನ ಜೀವಿತದಲ್ಲಿ ಪ್ರತಿ ದಿವಸವೂ ದೇವರ ಅದ್ಭುತಗಳು ನಡೆದವು. Can you imagine a raven bringing tomato to you? ನಿಮಗೆ ಎಂದಾದರೂ ಆಶ್ಚರ್ಯವಾಗಿರುವುದಿಲ್ವೇ? ಕಾಗೆಗಳು ಆಹಾರವನ್ನು ತಂದು ಕೊಡ್ತಾ ಇರುವುದು ಕೊಟ್ಟಿದ್ದು. If a raven is delivering pizza in your doorstep, don't you think it's a miracle? ಕಾಗೆಗಳು ನಿಮ್ಮ ಮನೆಯ ಬಾಗಿಲಿಗೆ ಪಿಜ್ಜಾ ತಂದು ಕೊಟ್ರೆ ನಿಮಗೆ ಆಶ್ಚರ್ಯವಾಗುವುದಿಲ್ಲವೇ?
That was happening almost every day in Elijah's life. ಎಲಿಯನ ಜೀವಿತದಲ್ಲಿ ಕಳೆದ 3.5 ವರ್ಷಗಳವರೆಗೂ ಇದೇ ನಡೆಯುತ್ತಿತ್ತು. Every day he ate miraculous food. ಪ್ರತಿ ದಿವಸವೂ ಅದ್ಭುತವಾಗಿ ಅವನಿಗೆ ಭೋಜನವಾಗುತ್ತಿತ್ತು. His life was a constant communion and dependence on God. ಎಲಿಯನು 3.5 ವರ್ಷಗಳ ಕಾಲ ಸತತವಾಗಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿದ್ದನು. But the moment he received this message from the queen, ಯಾವಾಗ ರಾಣಿಯಿಂದ ಈ ಪತ್ರವು ಎಲಿಯನ ಕೈ ಸೇರಿತೋ, he lost his touch with God. ಆ ದಿವಸ ಆವಾಗಿನಿಂದ ಎಲಿಯನು ದೇವರ ಅನ್ಯೋನ್ಯತೆಯಿಂದ ದೂರವಾದನು. Elijah was thinking that God was doing all this for that fire, the fiery incident or fire ministry in Carmel. That's the end of it. After that, there is nothing in my life. ಎಲಿಯನು ಈಗ ನೆನೆಸಿಕೊಳ್ಳುತ್ತಿದ್ದಾನೆ, ಕರ್ಮೇಲ್ ಬೆಟ್ಟದ ಮೇಲೆ ದೇವರು ಅದ್ಭುತವಾಗಿ ಅಲ್ಲಿ ಬೆಂಕಿಯನ್ನು ಕೊಟ್ಟಿದ್ದು ಅದು ಅಷ್ಟೇ, ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಆತನು ಏನು ಮಾಡುವುದಿಲ್ಲ ಎಂಬುದಾಗಿ. That's so wrong. God wants us to live in constant communion with him. ಆದರೆ ಅದು ನಿಜವಲ್ಲ. ದೇವರು ಎಲಿಯನು ಸತತವಾಗಿ ತನ್ನ ಸಂಪರ್ಕದಲ್ಲಿ ಇರಬೇಕಂತೇಳಿ ಅಪೇಕ್ಷಿಸುತ್ತಾನೆ. For us, some projects are very important. ನಮಗೆ ಅನೇಕ ಸಲ ಕೆಲವು ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಬಹಳ ಪ್ರಮುಖವಾಗಿರ್ತವೆ. But for God, we are important. ಆದರೆ ದೇವರಿಗೆ ನೆನಪಿಟ್ಟುಕೊಳ್ಳ್ರಿ, ದೇವರಿಗೆ ನಾವು ಪ್ರಮುಖ, ನಮ್ಮ ಕಾರ್ಯಕ್ರಮಗಳಲ್ಲ. God wants us to depend on him constantly every day for all our needs. ನಾವು ಸತತವಾಗಿ ನಮ್ಮ ಅವಶ್ಯಕತೆಗಳಿಗಾಗಿ ಪ್ರತಿ ದಿವಸವೂ ಆತನ ಮೇಲೆ ನಾವು ಆತುಕೊಳ್ಳಬೇಕು. When Elijah stopped communicating with God, he failed to understand what God is going to do. ಗಮನಿಸಿರಿ, ಯಾವಾಗ ಎಲಿಯನು ದೇವರ ಮೇಲೆ ದೃಷ್ಟಿ ಇಡುವುದನ್ನ ಬಿಟ್ಟನೋ ಆವಾಗಿನಿಂದ ಅವನು ತಾನು ಕುಗ್ಗಿಸಲ್ಪಟ್ಟವನಾಗಿ ದೇವರ ಸಂಪರ್ಕವನ್ನು ಕಳೆದುಕೊಂಡನು. God wanted Elijah to be a tool to do great things, not only in Israel, also in Assyria. ದೇವರು ಅಪೇಕ್ಷಿಸಿದನು, ಎಲಿಯನು ತನ್ನ ಮೇಲೆ ಆತುಕೊಂಡು ಇರುವುದರ ಮೂಲಕವಾಗಿ ಇಸ್ರಾಯೇಲ್ಯರ ಮಾತ್ರವಲ್ಲದೆ ಬೇರೆ ಅನ್ಯ ರಾಜ್ಯಗಳಲ್ಲಿಯೂ ಆತನು ಅದ್ಭುತ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ. God asked him to just go back to the road to Damascus. ಈಗ ದೇವರು ಎಲಿಯನಿಗೆ ಹೇಳ್ತಾ ಇದ್ದಾನೆ, ಎಲಿಯನೇ ನೀನು ಹಿಂದಿರುಗಿ ದಮಸ್ಕಕ್ಕೆ ಹೋಗು ಎಂಬುದಾಗಿ. A man by the name Hazael, you anoint him. ಅಲ್ಲಿ ಹೇಳ್ತಾ ಇದ್ದಾನೆ, ನೀನು ಅಜಾಯೇಲ ಎಂಬುವಂತ ಅರಸನನ್ನು ನೀನು ಅಭಿಷೇಕಿಸು ಎಂಬುದಾಗಿ. Then you anoint Jehu as a king in Israel. ಮತ್ತು ಇಸ್ರಾಯೇಲರಲ್ಲಿ ನಿಮ್ಷಿಯ ಮಗನಾದ ಯೇಹುವನ್ನು ಅರಸನನ್ನಾಗಿ ಅಭಿಷೇಕಿಸು ಅಂತ ಹೇಳಿದ. Then you also appoint or anoint Elisha as your successor. ಅಷ್ಟು ಮಾತ್ರವಲ್ಲದೆ ನಿನ್ನ ಉತ್ತರಾಧಿಕಾರಿಯಾಗಿ ಎಲೀಷನನ್ನು ಅಭಿಷೇಕಿಸು ಎಂಬುದಾಗಿ ಹೇಳಿದನು. Now, what do you think? What is that Elijah did among these three? ಈ ವಿಷಯವನ್ನು ನೀವು ಕೇಳಿಸಿಕೊಳ್ಳುವಾಗ ನೀವು ಏನು ಯೋಚಿಸುತ್ತೀರಿ? ಈ 3 ವ್ಯಕ್ತಿಗಳನ್ನು ಆತನು ಅಭಿಷೇಕಿಸಬೇಕಂತ ಹೇಳಿದಾಗ he only anointed Elisha. ನೋಡ್ರಿ, ಗಮನಿಸಿರಿ, ಎಲಿಯನು ಕೇವಲ ಎಲೀಷನನ್ನು ಮಾತ್ರ ಅಭಿಷೇಕಿಸಿದನು. But God is telling, this is my project. Hazael, Jehu, 2 kings will be anointed. ಆದರೆ ದೇವರು ಹೇಳಿದ, ಎಲಿಯನೇ, ನನ್ನ ಉದ್ದೇಶ ಇಷ್ಟು ಮಾತ್ರವಲ್ಲ, 2 ಅರಸರುಗಳಾದಂತ ಹಜಾಯೇಲನನ್ನು ಯೇಹುವನ್ನು ನೀನು ಅಭಿಷೇಕಿಸಬೇಕೆಂಬುದಾಗಿ. They are big projects when we look at them. ಎಲಿಯನನ್ನ ವಿಷಯದಲ್ಲಿ ನಾವು ನೋಡುವಾಗ ನಿಜವಾಗಲೂ ಎಲಿಯನ ಮುಂದೆ ಇಂತ ದೊಡ್ಡ ಯೋಜನೆಗಳು 2 ಆಗಿತ್ತು. But what he did was, he only anointed a farmer, a young man who was plowing the field. Elisha, he appointed him as his successor. That's all he did. ಆದರೆ ಎಲಿಯನು ಒಬ್ಬ ರೈತನಾಗಿದ್ದಂತಹ
ತನ್ನ ಶಿಷ್ಯನಾಗಿದ್ದಂತ ಎಲೀಷನನ್ನು ಮಾತ್ರ ತನ್ನ ಉತ್ತರಾಧಿಕಾರಿಯನ್ನಾಗಿ ಅಭಿಷೇಕಿಸಲಿಕ್ಕೆ ಎಲಿಯನಿಂದ ಆಯಿತು. And the rest of the things were done by Elisha. ಆದರೆ ಗಮನಿಸ್ರಿ, ಉಳಿದ 2 ಕಾರ್ಯಗಳನ್ನ ಮಾಡಿದವನು ಎಲಿಯನ ಶಿಷ್ಯನಾದಂತ ಎಲೀಷನು. What is God reminding Elijah here? ಇಲ್ಲಿ ಎಲಿಯನಿಗೆ ದೇವರು ಏನನ್ನು ಮನವರಿಕೆ ಮಾಡುತ್ತಿದ್ದಾನೆ? Elijah, this project is not yours, it is my project. ಎಲಿಯನೇ, ಈ ಯೋಜನೆ ನಿನ್ನದಲ್ಲ, ಅದು ನನ್ನದು. I am using you to accomplish this great project. ಈ ಒಂದು ದೊಡ್ಡ ಯೋಜನೆಯನ್ನು ನನಗೋಸ್ಕರವಾಗಿ ನೀನು ಮಾಡಬೇಕೆಂದು ನೇಮಿಸಿದ್ದೇನೆ. But not according to your plan. ಆದರೆ ನಿನ್ನ ಅನಿಸಿಕೆಯ ಪ್ರಕಾರವಾಗಲ್ಲ. You want the Baal worship and the Baal worshippers to be disappeared from Israel just like that. ನೀನು ಬಾಳನ ಪ್ರವಾದಿಗಳನ್ನು ಕೊಂದು ಅವರು ಹೊರಟು ಹೋಗಬೇಕಂತ ನೀನು ಯೋಜನೆ ಮಾಡಿದಷ್ಟೇ ಅಂದುಕೊಂಡೆ. But I am going to do it in my time through Elisha, through Hazael and through Jehu. ಆದರೆ ನಾನು ನನ್ನ ಸಮಯದಲ್ಲಿ ಎಲೀಷನ ಮೂಲಕವಾಗಿಯೂ ಅಜಾಯೇಲನ ಮೂಲಕವಾಗಿಯೂ ಯೇಹುನ ಮೂಲಕವಾಗಿ ನಾನು ಮಾಡುತ್ತೇನೆ. Now when we look into our own country, our own situations, we want to accomplish so many things for the Lord. ಪ್ರಿಯರೇ, ನಮ್ಮ ದೇಶದ ವಿಷಯದಲ್ಲಿ ನಾವು ಆಲೋಚನೆ ಮಾಡುವಾಗ ನಾವು ಏನೆಲ್ಲಾ ಮಾಡಬೇಕು ಅಂತೇಳಿ ನಾವು ಅನೇಕ ಯೋಜನೆಗಳನ್ನು ಹಾಕೊಳ್ತೀವಿ. And we do many things for that. Praise God for it. ನಾವು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Remember, these projects are not ours. They belong to the Lord. ಗಮನವಿಡ್ರಿ, ನಾವು ಮಾಡುತ್ತಿರುವಂತ ಸೇವೆ ನಮ್ಮದಲ್ಲ, ಆ ಸೇವೆ ದೇವರಿಗೆ ಸಂಬಂಧಪಟ್ಟಿದ್ದು. And if you consider it is my ministry, my project, I can assure you, you will be disappointed. ಒಂದು ವೇಳೆ ನಾವು ಇದು ನಮ್ಮ ಯೋಜನೆಗಳು, ನಮ್ಮ ಸಭೆ, ನಮ್ಮ ಕಾರ್ಯಗಳು ಅಂದುಕೊಂಡ್ರೆ ನೀವು ನಿರಾಶರಾಗುತ್ತೀರಿ. To avoid disappointment, these 4 things you should remember. ನೀವು ನಿಮ್ಮ ಜೀವಿತದಲ್ಲಿ ನಿರಾಶೆಯನ್ನ ದೂರ ಮಾಡಬೇಕಾದ್ರೆ ಈ 4 ಅಂಶಗಳನ್ನು ನೆನಪಿಟ್ಟುಕೊಳ್ಳಬೇಕು. Number 1, we need one another. We have to have fellowship with our ಮೊದಲನೇದಾಗಿ ನಾವು ವಿಶ್ವಾಸಿಗಳಾಗಿ ಒಬ್ಬರಿಗೊಬ್ಬರು ಬೇಕಾಗಿದೆ. Elijah was blind towards those 7,000 people who did not worship Baal. ಎಲಿಯನು ಬಾಳನನ್ನು ಪೂಜೆ ಮಾಡದೇ ಇದ್ದಂತಹ 7,000 ಜನರ ಬಗ್ಗೆ ಅವನು ಕುರುಡನಾಗಿದ್ದನು. He thought I only can do it. That was his attitude. ಎಲಿಯನು ಅಂದುಕೊಂಡ ನಾನೊಬ್ಬನೇ ಮಾಡುತ್ತಿದ್ದೇನೆ ಎಂಬುದಾಗಿ. That attitude should not be there for us. ವಿಶ್ವಾಸಿಗಳಾದ ನಮಗೆ ಆ ಒಂದು ಮನೋಭಾವನೆ ಇರಬಾರದು. If we live in the past, I have done this, I have done that, that's enough, I have accomplished. That attitude will lead us to disappointment. ನಾವು ಅನೇಕ ಸಲ ಅಂದುಕೊಳ್ಳೋದು, ನಾನಿದ್ದಾಗ ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಈ ಕೆಲಸ ಮಾಡಿದೆ ಅಂತೇಳಿ ಅಂದುಕೊಳ್ತೀವಲ್ಲ, ಅದು ನಮಗೆ ನಿರಾಶೆಗೆ ನಡೆಸುತ್ತದೆ. Thirdly, we should not expect respect from people. If you expect people to respect you, you will be disappointed. ಮೂರನೇದಾಗಿ ನಾವು ಜನರಿಂದ ಸನ್ಮಾನವನ್ನು ಅಥವಾ ಗೌರವವನ್ನು ಅಪೇಕ್ಷಿಸಿ ಸೇವೆ ಮಾಡಿದರೆ ನಾವು ನಿರಾಶೆಗೊಳಗಾಗುತ್ತೇವೆ. Fourthly, if you stop being in touch with God, if you miss that constant communion with Him, you are quickly going into discouragement. ನಾಲ್ಕನೇದಾಗಿ ನಾವು ದೇವರೊಟ್ಟಿಗೆ ಇರುವಂತ ಅನ್ಯೋನ್ಯತೆಯನ್ನು ಕಳೆದುಕೊಂಡಾಗ ನಾವು ನಿರಾಶೆಗೊಳಗಾಗುತ್ತೇವೆ. Now my prayer is that such a thing will not happen to us as we go through this very difficult time. And it's my prayer that we will keep on being encouraged in the Lord. ನನ್ನ ಪ್ರಾರ್ಥನೆ ಅಂತ ಹೇಳಿದ್ರೆ, ನಾವು ಯಾರೂ ಈ ಒಂದು ಕಷ್ಟದ ದಿನಗಳಲ್ಲಿ ನಿರಾಶೆಗೊಳಗಾಗಬಾರದು. ನಾವು ಒಬ್ಬರನ್ನೊಬ್ಬರು ದೇವರಲ್ಲಿ ಕಾದುಕೊಳ್ಳಬೇಕೆಂಬುದೇ ನನ್ನ ಪ್ರಾರ್ಥನೆ. May the Lord bless us. Thank you, brother, for translating. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ.